brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ವಿದೇಶದಿಂದ ಬಂದು ಪ್ರಜ್ವಲ್ ತನಿಖೆಗೆ ಸಹಕರಿಸಬೇಕು. ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬಂದು ತನಿಖೆಗೆ ಸಹಕಾರವನ್ನ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮೇಲೆ ಮತ್ತು ದೇವೇಗೌಡರ ಮೇಲೆ ಗೌರವ ಇದ್ರೆ 24ರಿಂದ 48 ಗಂಟೆಯ ಒಳಗಡೆ ಬಂದು ಶರಣಾಗಿ ಸುದ್ದಿಗೋಷ್ಠಿಯಲ್ಲಿ ಕೈ ಮುಗಿದು ಎಚ್.ಡಿ.ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಾಧ್ಯಮದ ಮೂಲಕ ಪ್ರಜ್ವಲ್ಗೆ ಮನವಿಯನ್ನ ಮಾಡ್ತೇನೆ ಅಂತ ಎಚ್.ಡಿ.ಕೆ ಹೇಳಿರೋದು. ಯಾಕೆ ಹೆದರ್ಕೋಬೇಕು? ಈ ನೆಲದ ಕಾನೂನಿದೆ. ಎಷ್ಟು ದಿನ ನಡಿಬೇಕು ಈ ಕಳ್ಳ ಪೊಲೀಸ್ ಆಟ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿದೇಶದಿಂದ ಆದಷ್ಟು ಬೇಗ ಬಂದು ತನಿಖೆಗೆ ಸಹಕಾರವನ್ನ ಕೊಡು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರ ಬಳಿ ಮಾಧ್ಯಮದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ನೀವೇ ಕರೆಸಬೇಕು ಅಂತ ಮಂಡ್ಯ ಮಂತ್ರಿಗಳು ಹೇಳಿದ್ದಾರೆ. ನಿಮ್ಮ ಜವಾಬ್ದಾರಿ ಇದೆ, ನೀವೇ ಕರೆಸಬೇಕು ಅಂತ ಎಲ್ಲ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಆಯ್ತಪ್ಪ, ನಿಮ್ಮ ಸರ್ಕಾರಕ್ಕೆ ಕರೆಸೋ ಯೋಗ್ಯತೆ ಇಲ್ಲ, ಕರ್ಸೋಕ್ಕಾಗಿಲ್ಲ. 23 ದಿನ 24 ದಿನ ಆಗಿದೆ. ಇವತ್ತು ನಾನು ನಿನ್ನೆ ನಮ್ಮ ತಂದೆಯವ್ರಿಗೆ ಮಾಡಿದ ಮನವಿ, ನೀವೊಂದು ಬಹಿರಂಗವಾಗಿ ಒಂದು ಮನವಿ ಮಾಡ್ಕೊಳ್ಳಿ. ನನ್ನ ಗೌರವ ಕೊಡ್ತಕ್ಕಂಥದ್ದು ನೀನು ಜೀವನದಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಬಗ್ಗೆ ಎಲ್ಲೇ ಇದ್ದರೂ ನೀನು ತಕ್ಷಣ ಬಂದು SIT ತನಿಖೆಗೆ ಸಹಕಾರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡು ಅಂತೇಳಿ ಒಂದು ಬಹಿರಂಗವಾಗಿ ಮನವಿ ಮಾಡಿ ಅಂತೇಳಿ ನನ್ನೇ ನಮ್ಮ ತಂದೆಯವರು ನನ್ನ ಮನವಿ ಮಾಡಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದ ಬಗ್ಗೆ ಜನಗಳಲ್ಲಿ ತಪ್ಪು ಅಭಿಪ್ರಾಯ ಹೇಳಬೇಕಿಲ್ಲ. ಮಂಡ್ಯ ಮಂತ್ರಿ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಾಜಿ ಸಿಎಂ ಎಚ್.ಡಿ.ಕೆ ಕೆಂಡ ಕಾರಿದ್ದಾರೆ. ಸಿಡಿ ಶಿವು ಆಡಿಯೋ ಬಂದಿರೋದು ಗೊತ್ತಿಲ್ವಾ ಅಂದಿದ್ದಾರೆ. ಕಾಂಗ್ರೆಸ್ನವರು ಈ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಕುಮಾರಸ್ವಾಮಿಯವರ ಮಾತಿಗೆ ಡಿಸಿಎಂ ಡಿಕೆ ಕೆಂಡವಾಗಿದ್ದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಉಭಯ ನಾಯಕರು ನೋಡೋಣ. 2 ದಿವಸ ನೆನ್ನೆ ದಿನ ಬಂತಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸು ಸಿಡಿ ಶಿವ ಅವ್ರದ್ದು. ಸಿಡಿ ಶಿವು ನನ್ನ ಕಾಂಗ್ರೆಸ್ನವ್ರು ಹೇಳ್ತಾರೆ ಅದನ್ನು ಬ್ರದರ್ ಸ್ವಾಮಿ ಅಂತ. ಬ್ರದರ್ ಸ್ವಾಮಿ ಪೆನ್ಡ್ರೈವ್ ನಿಂತು ಹೇಳ್ತಾರೆ. ಇಲ್ಲಿ ಎಚ್.ಡಿ.ಕೆ ಪೆನ್ಡ್ರೈವ್ ವಯಸ್ಸ ಈಗ ಬಯಲು DKC ಹಾಸನದ ಸೆಕ್ಸ್ ವಿಡಿಯೋಗಳ ಬಗ್ಗೆ ಪ್ರಸ್ತಾಪಿಸಿದ DCM. ಈ ಮಂತ್ರಿಗೆ ಏನಾದರೂ ಜವಾಬ್ದಾರಿ ಇದ್ದಿದ್ರೆ ಈ ರೀತಿಯ ಹೇಳಿಕೆಗಳನ್ನು ಕೊಡೋದಕ್ಕಿಂತ ಮುಂಚೆ ಈ ಪೆನ್ ಡ್ರೈವ್ ಸಾರ್ವಜನಿಕವಾಗಿ ಬಂತಲ್ಲ, ತಕ್ಷಣ ಇದನ್ನು ಸ್ಟಾಪ್ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಯಾರು ಇದರ ಹಿಂದೆ ಇದ್ದಾರೆ ಅವ್ರನ್ನ ಒತ್ತು ಒಳಗಾಕಬೇಕಾಗಿತ್ತಲ್ವ. ಈ ಕೇಸಲ್ಲಿ ನನ್ನ ಹೆಸರು ಹೇಳಲಿ, DKC ಸವಾಲು. ನೀನೇ ಹೇಳಿದ್ಯಲ್ಲಪ್ಪ ಸವಾಲು ಅಂತ. ನಮ್ಮ ದೊಡ್ಡ ಲೀಡ್ರು ಶಿವಕುಮಾರ್ ಅವರೇ ಸವಾಲು ನೀವು ಹಾಕಿದ್ರಿ, ಹೇಳಿ ಅಂತೇಳಿ. ನಾನು ಸವಾಲನ್ನ ಸ್ವೀಕಾರ ಮಾಡೋದು ಬೇಕಾಗಿಲ್ಲ. ಈಗ ನೆನ್ನೆ ಅದೇಂಥದ್ದು ಬಂದಿದೆಯಲ್ಲ, ಈಗ ಮತ್ತೊಂದು ಆಡಿಯೋ ಕ್ಲಿಪ್ಪಿಂಗು. ನೆನ್ನೆಯಿಂದ ಉಸಿರೇ ಇಲ್ಲ. ಯಾವ ಕಾಂಗ್ರೆಸ್ ನಾಯಕರು ಮುಂದೆ ಬರಲೇ ಇಲ್ಲ ಈಗ ಚರ್ಚೆ ಮಾಡೋದಕ್ಕೆ. ನನಗೆ ಅದಕ್ಕೂ ಯಾವ ಥರದ ಸಂಬಂಧ ಇಲ್ಲ. ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದರೆ, ನನ್ನ ಹೆಸರನ್ನ ಪ್ರಸ್ತಾವ ಮಾಡಿಲ್ಲ ಅಂದರೆ ಅವ್ರಿಗೆ ಯಾರಿಗೂ ನಿದ್ರೆ ಬರುವುದಿಲ್ಲ. ನನಗೆ ಅದಕ್ಕೆ ಅವಶ್ಯಕತೆ ಇಲ್ಲ. ನಾನು ಯಾವುದಕ್ಕೂ ಉತ್ತರ ಕೊಡುವಂಥ ಸಂದರ್ಭ ಇಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಹೇಳಿದ್ದಾರೆ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ. ಕಾನೂನಿದೆ, ಕಾನೂನು ಏನು ಬೇಕೋ ತೆಗೆದುಕೊಳ್ತಾರೆ. ನನಗೆ ಮತ್ತೆ ಅವ್ರು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ನನಗೆ ಅದು ಸುದ್ದಿ ಏನು ನಮ್ಗೇನು ನೀವುಂಟು ಅವ್ರು ಯಾರು ಪ್ರಸ್ತಾಪ ಮಾಡಿದ್ದಾರೆ.
ನೋಡ್ರಿ, ನೀವು ಮಾತಾಡ್ಬೋದು, ಯಾರು ಬೇಕಾದ್ರೂ ಮಾತಾಡ್ಬೋದು. ನಾನು ಯಾರ ಹತ್ರನೂ ಮಾತಾಡಿಲ್ಲ, ಯಾರಿಗೂ ನಾನು GPA ಕೊಟ್ಟಿಲ್ಲ. ನಾನೊಬ್ಬ ರಾಜಕಾರಣಿ. ನನ್ನ 106 ಜನ BJPಯವ್ರು ಬರ್ತಾರೆ, ದಳದವ್ರು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ನಮ್ಮ ಪಾರ್ಟಿಯವ್ರು ಬರ್ತಾರೆ, ಆಫೀಸರ್ಸ್ ಬರ್ತಾರೆ, ಬಂದು ಏನೇನೋ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಟೈಮ್ ಕೇಳ್ತಾರೆ, ಬರಬೇಕು, ಭೇಟಿ ಮಾಡಬೇಕು ಅಂತ. ಅವರು BJPಯವರೇ ಬಂದ ನಂತರ ಬಂದು ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿದ್ರು. ನಾನು ಟೈಮ್ ಕೊಡಲಿಲ್ಲ. ಬಂದರು, 1 ನಿಮಿಷ ಯಾರ ಹತ್ರನೋ ಅರ್ಧ ನಿಮಿಷನೂ ನಾನು ಮಾತಾಡಿಲ್ಲ. ನನಗೂ ಪ್ರಜ್ಞೆ ಇದೆ, ನನಗೂ ರಾಜಕೀಯದ ಪ್ರಜ್ಞೆ ಇದೆ, ವ್ಯವಹಾರ ಪ್ರಜ್ಞೆ ಇದೆ, ಸೀರಿಯಸ್ನೆಸ್ ಕೂಡ ನನಗೆ ಗೊತ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ HDK ಫೋನ್ ಟ್ಯಾಪಿಂಗ್ ಬಾಂಬ್ ಸಿಡಿಸಿದ್ದಾರೆ. ನನ್ನ ಫೋನ್, ರೇವಣ್ಣ ಫೋನ್ ಸೇರಿದಂತೆ ನಮ್ಮ ಕುಟುಂಬದವರ ಫೋನ್ ಟ್ಯಾಪ್ ಆಗ್ತಾ ಇದೆ. ಸುಮಾರು 45 ಜನರ ಫೋನ್ ಟ್ಯಾಪ್ ಮಾಡ್ತಿದ್ದಾರೆ ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ. ಇದಕ್ಕೆ ಕೆರಳಿರುವ DCM DK ಅಂತಹ ಮುಠಾಳ್ ಕೆಲಸಕ್ಕೆ ಸರ್ಕಾರ ಹೋಗೋದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಫೋನೆಲ್ಲ ಟ್ರ್ಯಾಪ್ ಇದರಲ್ಲಿಟ್ಟವರು ಗೊತ್ತಿದೆ ನನಗೆ. ಸುಮಾರು 45 ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪಿಂಗ್ ಆಗ್ತದೆ. ನನಗೆ ಯಾರೋ ಗೊತ್ತಿದೆ ವಿಷಯ. ಬಹುಶಃ ಅವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಏನು ಎಲ್ಲೆಲ್ಲ ಅವ್ರ ಹತ್ರ ಮಾಹಿತಿ ಇರ್ತದೆ. ರೇವಣ್ಣ ಅವ್ರ ಫೋನು ಟ್ಯಾಪಲ್ಲೇ ಇದೆ. ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು 24 ಗಂಟೆಲ್ಲ ಆ ಫೋನು ಟ್ಯಾಪ್ ಆಗ್ತದೆ. ಫೋನ್ ಟ್ಯಾಪ್ ಆರೋಪ ಮಾಡಿದೆ ಸರ್ ಕುಮಾರಸ್ವಾಮಿ. ರೇವಣ್ಣ ಅವ್ರ ಫೋನ್ನ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ. ನನಗೆ ಗೊತ್ತಿಲ್ಲಪ್ಪ, ಐ ಡೋಂಟ್ ನೋ. ಯಾರೋ ಅಂಥ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗೋದಿಲ್ಲ. ಅಂಥ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಏನು ಅವರೇನು ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತೊಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡಕ್ಕೆ ಹೋಗ್ತಾರೆ? ಅಲ್ಲ, ಸುಮ್ಮನೆ ಪ್ರಚಾರಕ್ಕೋಸ್ಕರ ಈ ಮಾತಾಡ್ತಾರೆ. ಇನ್ನು ಮುಂದುವರೆದು DCM DK ಶಿವಕುಮಾರ್ ಅವರ ವಿರುದ್ಧ HDK ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ಮಾಡಿ DK ಜೈಲಿಗೆ ಹೋಗಿದ್ರ ಅಂತ ಪ್ರಶ್ನಿಸಿದ್ದಾರೆ. ಅದಕ್ಕೆ DCM DK ಶಿವಕುಮಾರ್ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕರ್ಕೊಂಬಂದವ್ರು ಯಾರು ಅನ್ನೋದು ಗೊತ್ತಿದೆ. ಕರ್ಕೊಂಡು ಬಂದು ಧೈರ್ಯವಾಗಿ ಹೇಳಿಸಿದ್ದೀವಲ್ಲ ಅಂತೇಳಿ ಮತ್ತೆ ಹೇಳಿದ್ದಾರಲ್ಲ ಅಂತಾರೆ. ಸಡನ್ನಾಗಿ ಗೊತ್ತಾಗ್ಬಿಡ್ತದೆ. ಹೇಳಿಸಿದ್ದೇವಲ್ಲ ಅಂದರೆ ನಮ್ಮ CD ಶಿವು ಹೇಳಿಸಿರೋದಲ್ವ, ಆ ಪದ ಸರಿಯಾಗಲಿಲ್ಲ ಅಂತೇಳಿ ಮತ್ತೆ ಹಂಗೆ ಕಂಟಿನ್ಯೂಟು ಹೇಳಿಸಿದ್ದಾರಲ್ಲ ಅಂತಾರೆ. ದೇವೇಗೌಡರು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ? ಶಿವಕುಮಾರ್ ಅವರೇ, ತಾವು ಜೈಲಲ್ಲಿದ್ದಿರಿ, ತಿಹಾರ್ ಜೈಲಲ್ಲಿ. ನೀವು ಜೈಲಲ್ಲಿದ್ದಾಗ ನಿಮಗೆ ಜನ್ಮ ಕೊಟ್ಟ ತಾಯಿ, ನಾನು ಅವತ್ತು ಹೋಗಿ ಆ ತಾಯಿಗೆ ಸಾಂತ್ವನ ಹೇಳಿ ಬಂದೆ. ದೊಡ್ಡ ಸ್ವಾತಂತ್ರ್ಯ ಹೋರಾಟದಿಂದ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಹೋದ್ರ ತಿಹಾರ್ ಜೈಲಿಗೆ. ಅಲ್ಲಿಗೂ ಬಂದೆ, ನಿಮ್ಮನ್ನು ಬಂದು ಭೇಟಿ ಮಾಡಿದೆ. ನಾನು ಭೇಟಿ ಮಾಡಿದ 2-3 ದಿವಸ ಆದಮೇಲೆ ಹೊರಗಡೆ ಬಂದ್ರಿ. ನಾವು ಯಾರ ಬಗ್ಗೆನೂ ಮಾತಾಡಲಿಲ್ಲ. ನನಗೆ ಸಾರಿ, ಪಾಪ ಅವ್ರ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಲ್ಲ. ನಾನು ಆವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ನಾನು ಮುಂದಕ್ಕೂ ಹೇಳ್ತೀನಿ. ನಾನು Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.